ಆದರ್ಶ ಕನ್ನಡ ಪ್ರೌಢಶಾಲೆಯ 35ನೇ ವರ್ಷದ ಸ್ನೇಹ ಸಮ್ಮೇಳನ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ನಗರದ ಎಸ್ಎಂ ಪಂಡಿತರ ರಂಗಮಂದಿರದಲ್ಲಿ ಅಂಬಿಕರ ಚೌಡಯ್ಯ ಶಿಕ್ಷಣ ಸಂಸ್ಥೆ ಆದರ್ಶ ಪ್ರೌಢಶಾಲೆಯ 35ನೇ ವರ್ಷದ ಸ್ನೇಹ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಗಣ್ಯರಿಂದ ಶ್ರೀ ಸರಸ್ವತಿ ಹಾಗೂ ಅಧ್ಯಕ್ಷರ ಭಾವಚಿತ್ರಕ್ಕೆ ಪೂಜೆ ನಂತರ ದೀಪ ಹಚ್ಚುವ ಮೂಲಕ ಚಾಲನೆಯನ್ನ ಕೊಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಖ್ಯಾತ ಪ್ರಸೂತಿ ತಜ್ಞರು ಹಾಗೂ ಸಚಿವರ ಮಡದಿಯಾದ ಶ್ರೀ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಹಾಗೂ ಜಿಲ್ಲಾ ಕೃಷಿ ಅಧಿಕಾರಿಗಳಾದ ಶ್ರೀ ಸಮದ್ಧ ಪಟೇಲ್ ಮಾತನಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ನಾಡಿನ ಸಂಸ್ಕೃತಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಬೋಧಕ ಸಿಬ್ಬಂದಿ ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ನಂತರ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ, ಕಲಬುರಗಿ ಜಿಲ್ಲಾ ವರದಿಗಾರರು. ಅಷ್ಟು ಕಮ್ಮಿ ಪಾಲಕರು ಬಳಸಿದಾಗ ಮಕ್ಕಳು ಅದರ ಕಡೆ ಒಲವು ಕಮ್ಮಿ ಆಗ್ಬಿಡ್ತದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ನಡತೆ, ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡುವಲ್ಲಿ ಪಾಲಕರ ಕೊಡುಗೆ ತುಂಬ ಇರ್ತದೆ. ಮನೆಯ ಮೊದಲ ಪಾಠಶಾಲೆ ಅಂತ ನಮಗೆಲ್ಲರಿಗೂ ಗೊತ್ತು. ಶಾಲೆ ಡೆಫಿನೆಟ್ಲಿ ಅದಕ್ಕೆ ಫುಲ್ಫಿಲ್ ಮಾಡ್ತದೆ ಮುಂದಿಂದು. ಅದಕ್ಕಿಂತ ಮುಂಚೆ ಪಾಲಕರದು ತುಂಬ ಜವಾಬ್ದಾರಿ ಆಗಿರ್ತದೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಏನಂದರೆ, ಒಂದು ಊರಲ್ಲಿ ಒಂದು ಮಗ ಮತ್ತು ತಾಯಿ ಇರ್ತಿರ್ತಾರೆ. ಆ ತಾಯಿ ದಿನ ಒಂದು ದೀಪ ಹಚ್ತಿರ್ತಾಳ. ಆ ದೀಪ ಹಚ್ಚಿದಾಗ ಮಗನಿಗೆ ಅನ್ನಿಸ್ತದ, ಅವು ದೊಡ್ಡ ಸ್ಟ್ರೀಟ್ ಇರ್ತದ, ಮನೆಯ ಬೀದಿ ಇರ್ತದ, ಬೀದಿಯಲ್ಲಿ ಕೂಡ ತುಂಬ ದೀಪಗಳಿರ್ತಾವ. ಆ ಮಗನಿಗೆ ಅನ್ನಿಸ್ತದ, ನಮ್ಮ ಅವ್ವ ಈ ಸಣ್ಣ ದೀಪ ಹಚ್ತಾಳೆ, ನಿಂದು ಏನಾಗದ, ಅವನಿಗೆ ಲಕ್ಷ್ಯ ಆಗ್ತಿರ್ತದದು. ಅವ ಒಂದು ದಿವಸ ಅವ್ರ ತಾಯಿ ಕೇಳ್ತಾನ, ಯಾಕೆ ಈ ದೀಪ ಹಚ್ತೀವ, ಇದ್ರದ್ದು ಏನದ ಕೆಲಸ ಇಲ್ಲಿ ಅಂತ ಕೇಳ್ತಾನ. ಅವನು ಕೇಳಿದಾಗ, ಈ ದೀಪ ಈ ದೊಡ್ಡ ಸ್ಟ್ರೀಟ್ ಏನೋ ಬೆಳಗ್ಲಿಕ್ಕೆ ಇರ್ಲಿಕ್ಕಿಲ್ಲ, ಆದ್ರೆ ಅದ್ರ ಜಗದೊಳಗೆ ಎಷ್ಟು ಕೆಲಸ ಮಾಡ್ಬೇಕದು ಮಾಡ್ಲಿಕ್ಕತ್ತದ. ನಾವು ಆ ದೀಪದ ಏನ್ ಕೆಲಸ ಅಂತ ಅಲಕ್ಷ್ಯ ಮಾಡ್ಕೋಬಾರ್ದು ಮಗ ಅಂತ ಅವ್ನು ಮಾತು ಹೇಳ್ತಾಳೆ. ಹಂಗೆ ದಿನ ಕಳೀತಾ ಇರುವಾಗ ಒಂದ್ ದಿವಸ ದೊಡ್ಡ ಬಿರುಗಾಳಿ, ಮುಂದಿನ ವರ್ಷ ಅವಾರ್ಡ್ ತಗೋತೀರಿ ಅನ್ನೋ ಒಂದು ಧೈರ್ಯದಿಂದ ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ವಿವರ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. 3 ಶಾಲೆಗಳ ಇವತ್ತಿನ 35ನೇ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ಆಯೋಜಿಸ್ಕೊಂಡು ಬಂದಿದ್ದಾರೆ. ಅವ್ರ ಶಾಲೆ ಕೂಡ ಸಾಕಷ್ಟು ಒಳ್ಳೆ ಹೆಸರು ಮಾಡ್ತಾ ಇದೆ. ನಮ್ಮ ಜಯನಗರಲ್ಲಿ ನಾನು ಈಗ 3-4ನೇ ವರ್ಷ ಆಯಿತು ಹೋಗ್ತಾ ಇದ್ದೀನಿ. ಮಕ್ಕಳು ಕೂಡ ತುಂಬ ಚುರುಕಾಗಿದ್ದಾರೆ. ಶಾಲೆಯ ಸ್ಟಾಫ್ ಹಾಗೂ ಅವರ ಆಡಳಿತ ಮಂಡಳಿಯವರು ಶಾಲೆಯ ಉನ್ನತ ಶಿಕ್ಷಣ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಶಾಲೆಯ ಹೆಸರು ಹಾಗೂ ಮಕ್ಕಳ ಭವಿಷ್ಯ ರೂಪಿಸುವ ಸಲುವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ